ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಧುರಾ ದೇಗೌಡ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನವರಾತ್ರಿಯ 6ನೇ ದಿನ ಆಗಿರುತ್ತೆ. ಇವತ್ತು ಕಾತ್ಯಾಯಿನಿ ದೇವಿನ ಪೂಜಿಸುವಂಥ ದಿನ. ಬಣ್ಣ ಬಂದು ಗ್ರೇ ಇರುತ್ತೆ, ಬೂದು ಬಣ್ಣ. ಅದಕ್ಕೋಸ್ಕರ ನಾನು ಕೂಡ ಗ್ರೇ ಕಲರ್ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಇವತ್ತಿನ ವಿಶೇಷ ತಿಳ್ಕೊಳ್ಳೋದಾದರೆ, ಕಾತ್ಯಾಯಿನಿ ದೇವಿ ರಾಕ್ಷಸರಿಂದ ದೇವತೆಗಳನ್ನು ಬಿಡಿಸಿದ್ದು ಅಂತ ಕೂಡ ಹೇಳ್ಬೋದು. ಹಾಗೆಯೇ ಮಹಿಷಾಸುರನನ್ನು ಕೊಂದಿದ್ದು ಕೂಡ ಕಾತ್ಯಾಯಿನಿ ದೇವಿನೇ ಆಗಿರ್ತಾರೆ. ಅದಕ್ಕೋಸ್ಕರ ಅವರನ್ನ ಸ್ಪೆಷಲ್ಲಾಗಿ ಒಂದು ನವರಾತ್ರಿಯ ದಿನದಲ್ಲಿ 6ನೇ ದಿನದಲ್ಲಿ ಅದನ್ನು ಪೂಜಿಸೋದು ತುಂಬ ವಿಶೇಷವಾಗಿರುತ್ತೆ. ಅದಕ್ಕೋಸ್ಕರ ಅವರಿಗೆ ಅಂತ ಸಮರ್ಪಿಸಿ ಬೂದು ಬಣ್ಣನ ಇಟ್ಟಿರೋದು ಅಂತ ಹೇಳ್ತಾರೆ. ಇದು ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ ಬಗ್ಗೆ ನಾನು ನಿಮಗೆ ತಿಳಿಸ್ತಿದ್ದೀನಿ ಗೈಸ್. ಅಷ್ಟೇ, ನಾನು ತುಂಬ ಏನು ತಿಳ್ಕೊಂಡಿಲ್ಲ. ನನಗೆ ಗೊತ್ತಿರೋ ಅಷ್ಟೇ ನಿಮಗೂ ಕೂಡ ತಿಳಿಸ್ಬೇಕು ಅಂತ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಡೈಲಿ ಒಂದೊಂದು ದೇವಿ ಬಗ್ಗೆ ನಿಮಗೆ ನನಗೆ ಗೊತ್ತಿರೋದನ್ನೇ ಕಲರ್ ಬಗ್ಗೆ ಆಗಿರ್ಬೋದು ನಿಮಗೂ ಕೂಡ ತಿಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇನ್ನು ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್. ಥ್ಯಾಂಕ್ ಯು. ಇವತ್ತೂ ಕೂಡ ಡೈಲಿ ಥರನೇ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡೆ ದೇವ್ರ ಮನೇನ. ಆಮೇಲೆ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇವತ್ತು ಪ್ರಸಾದಕ್ಕೆ ಬೆಲ್ಲದನ್ನ ಮಾಡ್ಕೊಂಡಿದ್ವಿ. ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋ ಟೈಮಲ್ಲಿ ಮಮ್ಮಿನೂ ಸ್ನಾನ ಮಾಡಿದ್ರಿಂದ ಮಮ್ಮಿನೇ ಬೆಲ್ಲದನ್ನ ಪ್ರಿಪೇರ್ ಮಾಡಿದರು. ಅದಕ್ಕೆ ಪೂಜೆನೂ ಬೇಗನೆ ಆಗೋಯ್ತು. ಮನೆಯಲ್ಲಿ ಪೂಜೆ ಮುಗಿಸ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ. ಕೆಲವೊಬ್ಬರು ಪ್ರಶ್ನೆ ಆಗಿರುತ್ತೆ, ಏನು ಇವಳು ಡೈಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ ಅನ್ನೋದು. ಇವಾಗ ನವರಾತ್ರಿ ಟೈಮಲ್ಲಿ ನಿಂಬೆಹಣ್ಣಿನ ಆರತಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿದರು. ಅದಕ್ಕೋಸ್ಕರ ನಾವು ಕೂಡ ನಿಂಬೆಹಣ್ಣಿನ ಆರತಿ ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ನಮ್ಮ ಮನೆ ಹತ್ರ ಇರೋ ದೇವಸ್ಥಾನನೇ. ದೇವಸ್ಥಾನದಲ್ಲಿ ಪಪ್ಪ ನಾನು ಒಂದು ಫೋಟೋ ತೊಗೊಂಡ್ವಿ. ಚೆನ್ನಾಗಿತ್ತು ಇವತ್ತು ಫೀಲ್. ಅದಕ್ಕೋಸ್ಕರ ಆಮೇಲೆ ಬಂದುಬಿಟ್ಟು ಸ್ವಲ್ಪ ಕಾಫಿನ ಕುಡಿದೆ. ಯಾಕಂದರೆ ಉಪವಾಸದಲ್ಲಿ ಏನು ತಿನ್ನೋ ಆಗಿಲ್ವಲ್ಲ, ಅದಕ್ಕೋಸ್ಕರ ಕಾಫಿನ ಕುಡಿದು ಹಾಗೆ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದೆ. ಇವತ್ತು ಸ್ವಲ್ಪ ಆಚೆ ಹೋಗ್ಬೇಕಿತ್ತು, ಏನೋ ಕೆಲಸ ಇದ್ದಿದ್ದರಿಂದ ಪಪ್ಪ ಹಾಗೆ ನಮ್ಮಿಬ್ಬರು ಫೋಟೋ ತೆಕ್ಕೊಟ್ರು. ಆಮೇಲೆ ನಾವಿಬ್ಬರು ಬೈಕಲ್ಲಿ ಬಂದ್ವಿ. ಪಪ್ಪ ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ ಇಬ್ಬರೂ ಕೂಡ ಕಾರಲ್ಲಿ ಬಂದರು. ಹಾಗೆ ಅವ್ರ ಫ್ರೆಂಡ್ನ ಪಿಕ್ ಮಾಡಬೇಕಿತ್ತು ಅಂದ್ಬಿಟ್ಟು ಅವರಿಬ್ಬರು ಕಾರಲ್ಲಿ ಬಂದುಬಿಟ್ಟು ಅವರು ಪಿಕ್ ಮಾಡ್ಕೊಂಡು ಕರ್ಕೊಬಂದರು. ನಾವು ಅಷ್ಟರೊಳಗಡೆ ಆಗಲೇ ಎಲ್ಲೋಗ್ಬೇಕಿತ್ತು ಆ ಪ್ಲೇಸಿಗೆ ಬಂದಿದ್ವಿ. ನಮ್ಮದೇನು ಕೆಲಸ ಇತ್ತೋ ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟ್ವಿ. ಮನೆಗೆ ಬಂದು ಸ್ವಲ್ಪ ಟೈಮ್ನ ಹಾಗೆ ಸ್ಪೆಂಡ್ ಮಾಡಿ ಭಗವದ್ಗೀತಾ ಓದೋಕ್ಕೆ ಅಂತ ಕೂತ್ಕೊಂಡೆ. ಭಗವದ್ಗೀತಾ ಮತ್ತು ಲಕ್ಷ್ಮೀ ಪುಸ್ತಕನ ಓದಿ ಹಾಗೆ ಬೇಜಾರಾಗ್ತಾಯಿತ್ತು ಅಂತ ಅನ್ವಕ್ಕ ಅವ್ರ ಮನೆ ಹತ್ರ ಹೋಗಿದ್ದೆ. ಅವರು ಕೂಡ ನವರಾತ್ರಿ ಪೂಜೆ ಮಾಡಿದ್ರಲ್ಲ, ನೋಡ್ಕೊಬರೋಣ ಅಂತಲೇ. ಓಕೆ, ಇವರು ಸದ್ಯಕ್ಕೆ ಇವಾಗ ಇಟ್ಟೆಯಿಂದ ದೀಪ ಕಚ್ಚಿದ್ದಾರೆ. ಇದೇನಮ್ಮ ಇದು ಉಂಡೆ? ಮಾಮೂಲಿ ಶನಿವಾರ ಮಾಡ್ತೀವಲ್ಲ, ಅದು ವಾರದ್ದು. ಇಲ್ಲಿ ಕಳಶ ಕೂಡಿಸಿದ್ದಾರೆ ಗೈಸ್. ಆ್ಯಂಡ್ ಹಾಗೆಯೇ ಇವ್ರೂ ಮಡ್ಲಕ್ಕೆ ಇಟ್ಟಿದ್ದಾರೆ, ಇನ್ನೊಂದು ದೀಪ ಇಟ್ಟಿದ್ದಾರೆ. ಈ ಥರ ಮಾಡಿದ್ದಾರೆ ಗೈಸ್. ಎಲ್ರಿಗೂ ಇರುವಂತಹ ಯಕ್ಷ ಪ್ರಶ್ನೆ, ಚಿನ್ನು ಯಾರು? ಚಿನ್ನು ಇವರ ಮಗ. ಇವರೇ ಅನುವಕ್ಕ. ಅನುವಕ್ಕ ಅಂದರೆ ನಮ್ಮ ಅಕ್ಕ ಅಂತ ಅನ್ಕೋಬೇಡಿ ಗೈಸ್. ಇವರು ಏನಾಗಬೇಕು ಅಕ್ಕ? ನೀವು ಚಿಕ್ಕಮ್ಮ ಆಗಬೇಕು ಗೈಸ್. ಇದು ಎಲ್ಲರಿಗೂ ಇದ್ದ ಯಕ್ಷ ಪ್ರಶ್ನೆ ಕ್ಲಿಯರ್ ಮಾಡಿದ್ದೀನಿ. ಎಲ್ಲ ಏರಿಯಾದಲ್ಲೂ ಯಾವ ಥರ ನಾಯಿಗಳಿರುತ್ತೋ ಹಾಗೆ ನಮ್ಮ ಏರಿಯಾದಲ್ಲಿ ಕೂಡ ಒಂದು ನಾಯಿ ಇದೆ, ಬ್ರೌನಿ ಅಂತ ಅಂದ್ಬಿಟ್ಟು ಅದ್ರ ಹೆಸರು. ಇವಾಗ ಏನಕ್ಕಪ್ಪ ನಾಯಿ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ಅದು ಒಂದು ಮನೆ ಒಳಗಡೆ ಹೋಗ್ಬಿಟ್ಟಿದೆ. ಆ ಮನೆಯವರೆಲ್ಲ ಸಂಜೆನೇ ಲಾಕ್ ಮಾಡಿಕೊಂಡು ಎಲ್ಲ ಆಚೆ ಹೋಗ್ಬಿಟ್ಟಿದ್ದಾರೆ. ಅವ್ರು ಬರೋದು ನಾಳೆ ಸಂಜೆ. ಆಮೇಲೆ ಸೌಂಡ್ ಬರ್ತಾ ಇತ್ತು ಸೈಡಿಂದ. ಎಲ್ಲಿ ಬರ್ತಿದೆ ಅಂತ ಹೋಗಿ ನೋಡಿದಾಗ ನಾಯಿ ಒಳಗಡೆ ಹೋಗ್ಬಿಟ್ಟಿತ್ತು ಗೈಸ್. ಅಲ್ಲ ಅದೇ ಭಯ ಐತೆ ಇಲ್ಲಿ. ಬ್ರೋನಿ ಈ ಗೇಟ ನಮ್ಮನೆದವರು ಒಂಚೂರು ಇದು ಮಾಡಿದೆ, ಇದು ಆಯ್ತಾ ಇಲ್ಲ. ಹಿಂಗೆ ಮಾಡೋಕೈತಲ್ಲ, ಇಷ್ಟೇ ಹೋಯ್ತಾ ಇರೋದು. ಅದು ನೋಡಿ ಹೆಂಗ್ ಬರಕ್ ರೆಡಿ ಆಗ್ತೈತೆ. ಅಲ್ಲ ಇದು ಲಾಕ್ ತುಂಬಾ ಚಿಕ್ಕೈತೆ. ನುಗ್ಗು ಕೆಳಗಡೆಯಿಂದ. ಬ್ರೌನಿ ಏನು ಇದು ಇನ್ನೂ ಚೂರು ಹೊಡೆದಾಗಿದ್ರೆ ಇಲ್ಲೇ ಹೋಗ್ಬೋದು. ನನಗೇನಾದ್ರೂ ಭಯ ಇಲ್ಲದೆ ಆಗಿದ್ದಿದ್ರೆ ನಾನು ಒಂದ್ಸಲ ಜಂಪ್ ಮಾಡಿ ಆ ನಾಯಿನ ಮೇಕಟ್ಟಿ ಆಮೇಲೆ ನಾಯಿನ ಸಂರಕ್ಷಿಸಕ್ಕೆ ಗೈಸ್ ಹೆಂಗೆಲ್ಲ ಬರ್ತಾರೆ ನೋಡಿ. ಎಷ್ಟು ದೊಡ್ಡ 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 ಮನ್ಸು. ಇವರು ಅಧ್ಯಕ್ಷ, ಇವರು ಉಪಾಧ್ಯಕ್ಷರು. ಬಂದ್ರು 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 ರಕ್ಷಿಸಕ್ಕೆ ಬಂದ್ರು.
ಓಡ್ ಬರೋದು ನೋಡಿ ಬರ ಓಡ್ ಬರೋ ನೀನು ಓಡ್ ಬರೋ ಬಿಡು ನೋಡು ನಾನ್ ನೋಡಿ ನಿಮ್ಗೆಲ್ಲ ಬರು ಬರ್ತಾರೆ ಸಮಾಧಾನ ಆಗಿರು 2 ನಿಮಿಷ ಇರು ಇಷ್ಟೊತ್ತೇ ಇದೆ 2 ಅವರಿಂದನೇ ಇದೆಯಂತೆ ಸೇರ್ಕೊಂಡಿದ್ಯೋ ನಾವಂತೂ ಸಂಜೆ ಕೂತಿದ್ದೋ ನೋಡಿಲ್ಲ ಕಣ್ಗೆ ಪಾಪ ಒಳಗಡೆ ಸೇರ್ಕೊಂಡ್ ಬಿಟ್ಟಿದೆ ಅದು ಇದು ಮೇಲೆ ಇದ್ದಿದ್ದು ನೋಡ್ತಾ ಐತೆ ಬಿಡು ಸೇಫ್ ಮಾಡ್ದು ಫೈನಲಿ ಅಯ್ಯೋ 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 ನೋವು ಜಾಸ್ತಿ ಆಯ್ತು ಬೈತಿದಲ್ಲ ಅಕ್ಕ ಖುಷಿ ಆಗೋಯ್ತು ಅದಕ್ಕೆ ಖುಷಿ ಆಗೋಯ್ತು ಆಗಿನ ಕಾಲದಲ್ಲಿ ಮಕ್ಳು ತಿಕ್ಕರ್ನೆ ಕರ್ಸಿರೋ ನಾಯ ಕಟ್ಟ ಮಾಡಿಸ್ಬಿಟ್ಟು ನಿಜ ಹೆಂಗ್ ಕರಿಯೋರು ಕರೀರಿ ಸೊಗಡಿ ಏನ್ ಗೊತ್ತು ಹಳ್ಳಿ ಮುಖ ಉಳ್ಳಿ ಸಾರು ಹೋಗು ಬ್ರೌನಿ ಅಂತ ಕರಿಬಾರ್ದಮ್ಮ ಕುಯ್ರ 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 ನೋಡ್ದ ಹೆಂಗ್ ಗೊತ್ತೈತೆ ನೋಡ್ ತಗ ಅಕ್ಕ ನಡ್ದು ನೀನು ವಯಸ್ಸು ಅಂತ ಇದನ್ ಪಕ್ಕ ಹಾಕ್ತೀನಿ ಅಕ್ಕ ಸಾಕತ್ತಾಗಿತ್ತು ಕುಯ್ರು ಅಲ್ಲೋಡ್ದು ಅಲ್ಲ ಅವ್ರು ಹೋಯ್ತಿದ್ದೆ ಬ್ರೌನಿ 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 ಕುಯ್ರು ಅಂದಕ್ಕೆ ಏ ಮೆಲ್ಲಕ್ ಬಾರೋ ಮೆಲ್ಲಕ್ ಬಾರೋ ಹಾಯ್ ಗೈಸ್ ನಾಳೆ ಸಿಗ್ತೀನಿ. ನನ್ನ ಈ ಒಂದು ಸ್ಯಾರಿ ಲುಕ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಗೈಸ್. ಸದ್ಯಕ್ಕೆ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್.